ಮಂಡಿ ಹೋಗೋರು ನಂತರ ಇಲ್ಲ ಕೊಡಗಲ್ ಕೃಷ್ಣಪ್ಪ ಆರಾಕ್ಸ್ಗಳು ಭಾಗ್ಯ ಸಾಕು ಅಲ್ಲೇ ಮಂಚರ್ ಮಗನೇ ಮತ್ತೆ ನಾ ಗಂಡುಸ ನನಗೆ ಏನು ಮಂತಿ ಕೇಳಕತ್ತಿ ಮಗಳ ನನ್ನ ಕೈಗೆ ಏನಾದ ಇಸ್ಕೊತೀವಿ ಪೈಸಾ ಖಾಲಿ ಇಂಥವ್ರ ತಲೆ ಬಡಿಸಿ ತಿರುಪತಿ ಕಳಿಸಿ ಹಿಡ್ಕೊಂಡು ನಮ್ಮ ಕೈ ಕೊಟ್ಟು ಓಡೋ ನೀವು ನಾವು ತಲೆ ಮೇಲೆ ಕೈ ಹಿಡಿದಾಗ ನಾವು ನಿಮ್ಮ ಜೋಪನೆ ಎತ್ಕೊಂಡಿರ್ತೀವಿ ಏನ್ ನಾವೇನು ರೊಕ್ಕ ಇಟ್ಕೊಂಡು ನಿಮ್ಮನ್ನು ಭೇಟಿ ಹಾಕ್ಕೊಳ್ತೀವಿ ಈಗ ಏನ್ ₹100 ಮೇಲೆ ತರಂಗೆ ನಿಮಗೆ ಈಗ ನಾವು ಯಾಕಂದ್ರೆ ನೀವು ಅದು ಇರದಾಗ ನಾವು ಟೊಪಿಗೆ ಹಾಕಕ್ ಬಂದಿರ್ತೀವಿ ನಾವು ಗೊತ್ತಿರ್ತೇವೆ ಅದ ₹100 ಒಂದು ಪಾನಿಪುರಿ ಒಂದು ಕಾಫಿ ಹೇಳ್ಬಿಡ್ತೀವಿ ಮುಗಿದು ಹೋಗ್ತೀವಿ ಏನು ನಾನು ನಿನಗೆ ಅಣ್ಣ ಆತು ಒಂದ್ ಕೆಲಸ ಮಾಡೋಣ ಇಬ್ರು ಸೇರಿ ಗೋವಾಕ್ ಹೋಗೋಣ ಗೋವಾಕ್ ಹೋಗಿ ಒಂದು 15 ದಿವಸ ಮಸ್ತ್ ಮಜಾ ಮಾಡಿ ಆಮೇಲೆ ವಾಪಸ್ ಬಂದು ನಿಮ್ಮ ಮನೆಗೆ ನೀನು ಬಿಟ್ಟು ತಂಗಿ ನಾ ಇನ್ನು ಬರಲೇ ಅಂದು ಬಿಡ್ತಾರೆ ನಮ್ಮ ಅಣ್ಣಗೆ ಅಣ್ಣ ತೆಗಿ ಅಂದ್ರೆ ನಾನು ನಿನಗೆ ಬಿಟ್ಟು ಕಳಿಸಿ ನಿನ್ನ ಕೈಲೇ ಮತ್ತೆ ಇವರೆಲ್ಲರ ಕೈಲೇ ಚಕ್ಕ ಕೋಣ್ಯಾಟ ಅರ್ಧಂಬರ್ಧ ಹಾಕೊಳ್ಳಿ ಹೋಗಲೇ ಪುಕ್ಷೆಟ್ಟಲ್ಲಿ ₹200 ಕೊಡ್ತಂಗಿನಿ 2,000 ಕೊಡ್ತೀನಿ ಕೊಡಿ 2,000 ಮುಟ್ಟಬೇಡ ಇಸ್ತ್ರ ಹಾಳಾಗುತ್ತ ಕೊಡಿ ಅಕ್ಕಿಕಾಯಿ ಮಾಡ್ಕೊಡು ಅಕ್ಕಿಕಾಯಿ ಅಪ್ಪಾಜಿ ನಿಂಗೆ 2,000 ಹೆಚ್ಚ ಬಂಗಾರದಂತ ಹುಡುಗಿ ನಾ ಅಪ್ಪಾಜಿ ₹2,000 ಇತ್ತಂದ್ರೆ ನಿಮ್ಮ ಅವನು ಬರ್ತಾಳ ಅಪ್ಪಾಜಿ ಅದಕ್ಕೆ ಇನ್ನೊಂದು ₹2,000 ಹಾಕಿದ್ರೆ ನಿಮ್ಮ ಅಕ್ಕ ತಂಗಿಯರು ಬರ್ತಾರ ಅಪ್ಪಾಜಿ ಜುಜುಬಿ ₹10,000 ಇಡೀ ನಿಮ್ ಖಾನ್ದಾನ ಕರ್ಲೆ ಮಾಡಿಬಿಡ್ತಾರೆ ಮನಸ್ಸಾ ಇದೆಯಾ ಚುಮುಚು ಮನಸ್ಸಾ ಇದೆಯಾ ಸರಳ ಹೊರ ತಗೋ ಅಪ್ಪಾಜಿ ಲೇ ವೈದ್ಯ ಕೇಳ್ರಿ ಸೇವಾ ಲೋಕದಿಂದ ಅಪ್ಪಣೆ ಪಡುವ ಮದುವೆ ಕಡೆ ಮಾತ್ರ ಮತ್ತೆ ಗುಡು ಮಿಂಚ ಆದ ತಕ್ಷಣ ಮತ್ತೆ ಬರ್ತಾನೆ ಶಾಕ್ ಮಾಡಿ ಹೊಡೋದು ಇದು ಮದುವೆ ಮಂತ್ರ ಸುದ್ದಾದಾಗ ನಮ್ಮ ಮದುವೆ ಅಂದಂಗ ಅದು ಹಾಕವಿ ಗಿಡ್ಡಿದ್ದ ಇಟ್ಟು ಜಿಗಿದಾಡ್ತಾಡ್ರಿ ಅವನು ಅದಕ್ಕಿಂತ ಹೈಟ್ ಇದ್ರೆ ಹೆಂಗ್ ಮಾಡ್ತಿದ್ದ ಹೇಳ್ತೀರಿ ಏನ್ ನೀವು ಸಿಂಡಿಗೆ ವಾಚಿಗೆ ಬಿಟ್ರಿ ಗಂಡಸರು ಬರೆಯೋದು ಉಳಿಸಿದ್ದಿಲ್ಲಪ್ಪ ಇದು ಬೇಕಾಗಿ
ಮುಗಿತಾ? ಏನ್ ಇಲ್ಲೇ ತೆಗಿಯಾಕತ್ತಲ್ಲ ಇಲ್ಲಿ ತೆಗಿಬಾರ್ದವಿ ಮನೆಗೆ ಹೋಗಿ ನಮ್ಮ ಅಪ್ಪನ ಕೈಲಿ ಆಶೀರ್ವಾದ ತಗೊಂಡು ಆಮೇಲೆ ಗಜಮ ಪ್ರೋಗ್ರಾಮ್ ಏನ್ ಫಿಕ್ಸ್ ಮಾಡ್ತೀರೋ? ಹಾ ನಿನ್ ಕಡೆ ಯಾರು ಅಷ್ಟೇ ಹಾಕಿಸ್ಕೊಂಡಿನಿ ಬಕ್ಕಬಾರ್ದ ಬಿದ್ದು ನಿನ್ ಕೂಡ ಬಾಳೆ ಮಾಡ್ತೀನಿ ಅಂತ ನಾ ಏನ್ ಹೇಳಿಲ್ಲ ಅಲ್ಲ. ಅಂದ್ರೆ ನಿಮ್ಮ ಮನೆಗೆ ಬರೋದಿಲ್ಲ ಬೋರ್ಲ ಅಂದ್ರೆ ಬೋರ್ಲ ನಿನ್ನ ಮನೆಯಾಗಿ ನೀನು ಹೇಳ್ಕೊಂಡು ಹೋಗೋ ಹಕ್ಕು ನನಗೆ ಐತಿ. ಯಾವ ಮಗ ಅಡ್ಡ ಬರ್ತಾ ನಾನು ನೋಡೇ ಬಿಡ್ತೇನೆ ಬಾ ಗಾಡಿ. ಸರೋಜಾ ಎಂದು ನಾನು ಕಾಲೇಜಿಗೆ ಕಾಲಿಟ್ಟೆ ಅಂದೇ ಮೇಲೆ ಕಣ್ಣಿಟ್ಟೆ. ಇಲ್ಲೇ ಕಾಮಿಡಿ ಸೀನ್ ನೋಡ್ತೀವಲ್ಲ ಮನೆಗಿದ್ರೆ ಅಡ್ವಾನ್ಸ್ ಹೇಳಿ ಎಲ್ಲರೂ ಒಂದೊಂದು ಜನರೇಟರ್ಗೆ ಒಂದು ಆಫ್ ಮಾಡಿ ಹೇಳ್ತೀವಿ. ಇದೇನು ಸರ್ ಎಲ್ಲ ಸ್ಕಿನ್ ನೋಡಿದ್ರೆ ಡೈರೆಕ್ಟ್ ಕನೆಕ್ಷನ್ ಕೊಡಿಸಿ ಏನ್ ಅನ್ಸಲ್ಲ ನಿಂತಾರೀಗ ನಾನು ಹೇಳ್ತೀನಿ ಹೇಳ್ಕೊಂಡು ಹೊಂಟಿಲ್ಲ ಹೇಳ್ತಿದ್ರೆ ಮನೆಗೆ ನೋಡ್ಕೋಬೇಕಿದ್ದಲ್ಲ ಡಬರ್ಗಳು ಇಸ್ತ್ರಿ ಧಾರ್ಮಿಕ ಡಬರು 4 ಮಂದಿ ಸಮಾಜ ಸೇವಕರು ನಮ್ಮಂತವ್ರು ಅಡ್ಡಾಡ್ತಿರ್ತಾರೆ ಬೈ ಹರಿಸಕ್ಕೆ ಜನ್ಮಕ್ಕೆ ಹೋಗೋ ನೀನು ಸಮಾಜ ಸೇವಕ ದಿವಸ ನಿಂದ ಇಬ್ಬರು ಸೇವೆ ಮಾಡ್ಬೇಕಲ್ವ ಸಣ್ಣ ಹುಡುಗಿ ಸಿಕ್ಕಳ ಮೇಬಿಗೆ ನೀನು ಅವ್ರು ಚಲೋ ಮಾಡ್ತಾರ ಅಂದ್ರೆ ಇನ್ನಷ್ಟಕ್ಕೆ ನೀ ಏನ್ ತಿಳ್ಕೊಂಡ್ಬಿಟ್ಟಿರಿ ದಪ್ಪಗದೇನೆ ಅಂತ ನಾವು ಹೆದರ್ಬಿಡಕ್ಕೆ ಏನಿಲ್ಲ ಏ ಕುಂಫುದಾಗ ಬ್ಲ್ಯಾಕ್ ಬೆಲ್ಟ್ ಐತಿ ಮಗನ ನಂದು ಅದು ಮನೆಗೆ ಶೋಕೇಸ್ನಾಗ ಇಡಿಸೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊಸ ಬಂದೈತಿ ಸಮಸ್ಯೆ ಜಾಸ್ತಿ ಆಗ್ತಂತ ಹೆಚ್ಚಿಗೆ ಮಾತಾಡಲಿ ನಾನು ಹಾರ್ದಂತ ಏಯ್ ತಗೊಳ್ಳೆ ಓಸ್ತದೆ ಅಂತ ಬಿಟ್ಟಿನ ಇನ್ನವನು ಹಂಗ ಐಗೋಡಿದೆ ಮದ್ವಿನ ಮುಗ್ದೈತಿ ತಗೊಂಡ್ ಏನ್ ಮಾಡ್ತೀವಿ? ಹೆಣಕ್ಕೆ ಹಾಕಕ್ಕೆ ಹೋಗ್ಬಿಟ್ಟಿಗೆ ಕಾಯಿ ಬಂದು ಮಕ್ಕಳಿರ್ತೈತದ ಈಗ ಬರ್ತೇನೆ ಇನ್ನೊಂದು ತಾಯಿಸಿ ಬರ್ತಾನಂತ ನಿಮ್ದೇನೆ ಸರ್ ಒಡನಾಟ ಅನಟ ಏನ ಹಂಗೆ ಮಟ್ಟಿದೆ ತಲೆ ಕಾಯ್ದೆ ಸೆಕ್ಯೂರಿಟಿ ಶಿವ ಅಂತ ಹೊಡ್ಕೊಳಕತ್ಬಿಟ್ಟು ನಾ ಕಳ್ಳ ಅವನ್ ಮಾಡಕತ್ತಿತ್ತಿರು ಏನು ಗೊತ್ತಾಗಿಲ್ಲ ಸುಮ್ಮನೆ ಅವನ್ ನೀನು ಹಾರ ಹಾಕಿನಿ ನಾನು ಹೆಂಡತಿ ಹೊಡಿತೀನಿ ಬಡಿತೀನಿ ಅನ್ಕೋತಾನಿಲ್ಲ ಈಗ ನಾನು ನಿನಗೆ ಹಾರ ಹಾಕ್ತೀನಿ ನಾನು ಹೆಂಡತಿ ಹಾಕಿದಿ ಅವಾಗ ನನ್ನ ಹೆಂಡತಿ ಅವ ಹೆಂಗೆ ಬಿಡ್ತೇನೆ ನಾನು ನೋಡ್ತೀನಿ ಒಂದ ಸಲ ಮದುವೆಗ ಒಂದೊಂದ್ಸಲ ಕೆಲವು ಮಂದಿ 7-8 ಸಲ ನೋಡಿದ್ನೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ನಮ್ಮ ಹಣೆ ಬರ್ದಾಗ ಅವನ ನನ್ನ ಗಂಡ ಅಂತ ಬರ್ದಿತ್ತಂದ್ರ ಯಾರ ಕಡೆಯಿಂದನೂ ತಪ್ಸಕ್ ಆಗಂಗಿಲ್ಲ ಹುಡುಕನೇ ಇರ್ಲಿ ಕೆಳಕನೇ ದೋಸೆ ಹೆಂಗೈತಿ ಪಿಲಾನು ಗೊತ್ತಾಗಿಲ್ಲ ನೀ ಆಕಿಗೆ ಹಾರ ಹಾಕಿದ್ದೀನಿ ನಿನ್ ಜೊತೆ ಸಂಸಾರ ಮಾಡಕ್ಕೆ ಜಗಳ ತೆಗೆದ್ಲಲ್ಲ ಆಕಿಗೆ ನಾ ಹಾರ ಹಾಕ್ತೀನಿ ಅನ್ಕೊಳ್ಳಿ ನಿನ್ ಕಡೆ ಹೊಳಿಕೆ ಬಂದ್ಲ ಇದ ಪಿಲಾನ ಇದು ಪ್ಲಾನ್ ಮಾಡಿದೆವು ಕಲ್ಲು ಹೋಗಿ ಹಂಗೆ ಒಗದು ಅದು ಹತ್ತಾರ್ದಕ್ಕೆ ನನ್ನ ಕಡೆ ಹೊಳ್ಕೊಂಡು ಯಾರು ಗೊತ್ತಪ್ಪ ಹಲೋ ಮಮ್ಮಿ ಹಲೋ ಸುಂದ್ರಿ ಎಲ್ಲಿದೆಯಮ್ಮ ನನಗೊಂದು ಮಾತು ಹೇಳ್ಬೇಕು ಮಮ್ಮಿ ನನ್ನ ಮುದ್ದಿನ ಮಗಳಿಗೆ ನಾನು ಬೈತಿಲ್ಲ ಏನು ಯಾವ ನನ್ನ ಲಗ್ನ ಆಗ್ತದೆ ಎಲ್ಲಿ ಮನೆಯಲ್ಲಿ ಹಾರ ಹಾಕಿ ಬರ್ತೇನೆ ಏನ್ ಹೇಳ್ತಾ ಇದ್ದೀನಿ ನೀನು ಅವ್ರೇ ನನ್ನ ಲಗ್ನ ಆತು ತಂದೆ ಪ್ರೀತಿ ಕಂಡಾಗ ನೀನು ಮದುವೆನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸಕ್ಕರೆ ಡಬ್ಬಿಗೆ 10,000 ಕೂಡಿಸಿದ್ದೆ ಎಲ್ಲ ರಾಯಲ್ ಫ್ಯಾಮಿಲಿ ತಂದೆ ಪ್ರೀತಿ ಕಾಳವ್ರ ಮಗಳಿಗೆ ವಿಜೃಂಭಣೆಯಿಂದ ಮದುವೆ ಮಾಡಕ್ಕಂತ ಅವ್ರವ್ವ ಸಕ್ಕರೆ ಡಬ್ಬ 10,000 ಒಂದು 10,000 ಖರ್ಚಿಗೆ ಆಗಿಲ್ಲ ದೋಸ ಇವ್ರವ್ರ ಕಂಡನ ಹಿಂಗೈತಿ ಈಗ ಇವ್ರವ್ರ ₹1 ಖರ್ಚಿಲ್ಲದೆ ಮದುವೆ ಮಾಡ್ಕೊಂಡಿಲ್ಲ ಅಷ್ಟೇ ಸಾಕು ನಾಳೆ ಅವ್ರಿಗೆ ತಂದ್ರು ನೀನ್ ತರಿಸಿದ್ರು ಅಲ್ಲೇ ಮಮ್ಮಿ ಜೂನ್ದಾಗ ಒಬ್ಬರಿಗೆ ₹1 ಖರ್ಚು ಮಾಡಿ ಖುಷಿ ಐತಿ ನಾನು ಎಲ್ಲರೂ ತಲೆ ಬೋಸ್ ಬಂದೇ ಕಡಿ ನಾ ಹಾರ ಸಹಿತ ಹಾರ ತಗೊಂಡ್ಬಂದ್ರು ನನ್ನ ಮಗಳಮ್ಮ ನೀನು ನೀನು ಹಂಗ ಮಾಡಿದ್ದೇನಮ್ಮ ಅದಕ್ಕೆ ನಿಮ್ಮ
ನಿಮ್ ಪ್ರಸ್ಥಾನ ಯಾವಾಗ ಮಾಡ್ಬೇಕು ಅಂತ ಪುರೋಹಿತ ಕೇಳಿ ಫೋನ್ ಮಾಡ್ತಿರ್ತಾರೆ. ಅಪ್ಪ ಇವ್ರು ತಾಯಿ ಮಗಳು ಸೇರ್ಕೊಂಡು ನನಗೆ ಪ್ರೀ ಪ್ಲಾನ್ ಮಾಡಿ ಬಗ ಮಾಡಿದ್ರು ನನಗೆ. ಇವ್ ಅವ್ ಕೇಳ್ತಾಳ ಹಾಗ ಅವತ್ತಂದ್ರ ನೀ ತಂದೆ ಅಂತಂದ್ರೆ ನಾ ₹1 ಯಾಕೆ ಖರ್ಚು ಮಾಡಿದ್ನಲ್ಲ ಅವತ್ತಂದ್ರ ನೀ ಕೇಳ್ತಾಳ. ಚಲೋ ಫ್ಯಾಮಿಲಿನ ಗಂಟು ಹಲೋ ಮಮ್ಮಿ. ಸುಂದ್ರಿ, ನಿಮ್ ಫಸ್ಟ್ ನೈಟ್ ಮಾಡೋದು ಹೇಗೆ ಅಂತ ಪುರೋಹಿತರಿಗೆ ಕೇಳಿದೆ. ಅವ್ರು ಅದನ್ನೆಲ್ಲ ವಾಟ್ಸಪ್ಪಿಗೆ ಕಳಿಸಿದ್ರಂತೆ. ನಾನು ನಿನ್ಗೆ ಸೆಂಡ್ ಮಾಡಿದ್ದೀನಿ ನೋಡಿ. ನಿಮ್ಮ ಅವು ವಾಟ್ಸಪ್ಪಿಗೆ ಕಳ್ಸಿದ್ರಲ್ಲ, ಅದೇನು ಮೆಸೇಜ್ ಐತೆ ಏನು ವಿಡಿಯೋ ಐತೆ ಅಂತ ಏನ್ ಮಾತಾಡಕತ್ತಿ ಬೇರೆ? ಸಾರಿ ಮಾಡಿ, ಇದು ನಾನು ನಿನ್ ಬಿಟ್ರೆ ಬೇರೆ ಯಾರು ಕೇಳಿಸ್ಕೊಳ್ತಾರೆ ಅಂತ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಅಪ್ಪ ನಿಮ್ಮ ನೋಡಿದ್ರೆ ನೀವು ಇಬ್ಬರ ಮಾತಾಡಕತ್ತೀರ ಅಂತ ಆಗಿ ತಿಳಿದ ನೀನ್ ನೋಡಿದ್ರೆ ಓಪನ್ ಸ್ಪೀಕರ್ ಇಡೀ ಕರ್ನಾಟಕದ ಕೇಳಕ್ ಮಾತಾಡಕತ್ತೀರ. ಸುಂದ್ರಿ, ಇನ್ನೊಂದು ವಿಷಯ, ನಿಮ್ ಫಸ್ಟ್ ನೈಟ್ ಇವತ್ತು ರಾತ್ರಿನೇ ಆಗ್ಬೇಕಂತೆ. ನಿಮ್ ಫಸ್ಟ್ ನೈಟ್ ಮೊದಲು ಒಳಗಲ್ ಪೂಜೆ ಮಾಡ್ಬಿಡು. ಫಸ್ಟ್ ನೈಟ್ ದಿವಸ ಒಳಗಲ್ ಪೂಜೆ. ಒಳಗಲ್ ಪೂಜೆ ಮಾಡ್ತಾರೆ ಯಾರ. ಆಮೇಲೆ ನಾಳೆ ಬಂದು ನಿನ್ನ ಶೃಂಗಾರ ಮಾಡಿ ರೇಷ್ಮೆ ಸೀರೆ ಉಡಿಸಿ ಫಸ್ಟ್ ನೈಟ್ ರೂಮಿಗೆ ಕಳಿಸ್ತಾರೆ. ಏನಂದ್ರೆ ಎಷ್ಟನೇ ಸೀರೆ ಎಲ್ಲ ಬ್ಯಾಡ, ಹಾಕು ಜೀನ್ಸ್ ಚಡ್ಡಿ ಟಿ ಶರ್ಟ್ ಬೇಕು. ಚಡ್ಡಿ ಹಾಕೊಂಡು ಅಲ್ಲೇ ನನ್ನ ಜೊತೆ ಕಬಡ್ಡಿ ಆಡಕ್ ಬರ್ತೇನೆ. ರೇಷ್ಮೆ ಸೀರೆ ಉಟ್ಕೊಂಡ್ರೆ ಐರನ್ ಹಾಳಾಕೈತಲ್ಲ. ಅದು ಯಾಕೆ ಹಾಳಾಗುತ್ತೆ? ರೂಮ್ದೊಳಗೆ ಹೋದ್ಮೇಲೆ ಒಂದೇನು ಕೆಲಸ. ಇದು ಆ ಸೀರೆ ನಾನು ನಿನ್ನ ಗಂಡನೇ ಬಿಚ್ಚಬೇಕು. ನಮ್ಮ ದೇಶ ಇದು, ದೇಶ ಇದು. ಯಾವ್ಯಾವ ಹೋಲಿಸ್ತಿರ್ಲಿ ಉತ್ತರ ಕೊಡ್ತೇವೆ ಬಾ ಮಿಸ್ಟರ್ ಸೂರ್ಯ. ಆಯ್ತು ಅಂತೇಳಿ ಅಪ್ಪ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಾಗ ನಮ್ಮ ಫಸ್ಟ್ ನೈಟ್ ಕಾಮೆಂಟ್ರಿ ಇಡೀ ಕರ್ನಾಟಕನೇ ಕೇಳಕತ್ತಾರ ಅಲ್ಲಿ ನಿಮ್ಮವ್ವ. ಹೋಗ್ಲಿ ಬಿಡಿ, ಫಸ್ಟ್ ನೈಟ್ ರೂಮ್ನ್ಯಾಗ ಆಗೋ ವಿಷಯ ಎಲ್ಲರಿಗೆ ಗೊತ್ತಿರ್ತೈತಿ. ನಮ್ದು ಯಾರಿಗಾರ ಗೊತ್ತೈತೇನ? ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಮ್ಮೊಂದಿಗೆ ಓಪನ್ ಸೀಕ್ರೆಟ್. ಹಂಗಾದ್ರೆ ನಾವು ಬೆಡ್ರೂಮ್ ಏನ್ ಮಾಡ್ಕೊಳ್ಳೋದು ಬೇಡ. ಸರಿ ಕುರ್ಚೆ ಕಾಲ ಇಲ್ಲಿ ಬೇಡ, ಇಲ್ಲೇ ಬಾದಾಮಿಗ ದೊಡ್ಡ ಗ್ರೌಂಡ್ ಹೇಳ್ಬಿಡೋನು. ಇವೆಲ್ಲ ಇನ್ವಿಟೇಷನ್ ಕೊಡೋನು ಎಲ್ಲಾರು ಬಂದು ಬಿಡ್ತಾರ. ನಟ್ಟ ನಡಬರಕ್ಕೆ ಮನುಷ್ಯ ಹಾಕಿ ಒಂದು ಮರಕೂರು ಲೈಟ್ ಜೋದ್ಬಿಟ್ಟು ಎಲ್ಲ ಮೀಡಿಯಾದವ್ರಿಗೆ ಹೇಳ್ಬಿಡೋನು, ಬರೀಪ್ಪ ನಮ್ದು ಲೈವ್ ಪ್ರೋಗ್ರಾಮ್ ಐತಿ ಅಂತ. ಅವಾಗ ನಿಮ್ಮ ಮೂನ್ ಕೈ ಮೈ ಕೊಟ್ಕೊಂಡಿಸ್ಬಿಡೋನು. ಮೈಕ್ ಯಾಕ? ಕ್ರಿಕೆಟ್ ಕಾಮೆಂಟ್ರಿ ಹೇಳಿದಾಗ ನಮ್ಮ ಫಸ್ಟ್ ನೈಟ್ ಕಾಮೆಂಟ್ರಿ ಹೊಯ್ಕೊಳಕ ಈ ಮ್ಯಾಚ್ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ವಿನ್ ಆಗ್ಯಾರ ಅಂತ ಎತ್ತಿ ಕೈ ಹಾಕಪ್ಪ. ಇದು ಊಟದ ವ್ಯವಸ್ಥೆ ಮಾಡಿಸಿರ್ತಾರೇನು? ಸುಂದ್ರಿ, ಇನ್ನೊಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ. ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೆ ಮಾತ್ರ ಒಳ್ಳೆ ಮುಹೂರ್ತ ಇರೋದು. ಅಷ್ಟರಲ್ಲಿ ನೀನ್ ಫಸ್ಟ್ ನೈಟ್ ಮುಗಿಬೇಕು. ಇಲ್ಲ ಅಂದ್ರೆ ಇನ್ನೊಂದು ತಿಂಗಳವರೆಗೂ ಮುಹೂರ್ತ ಇಲ್ಲ. ಕೈ ಮುಗಿತು ಹೊಟ್ಟೆ ಕಟ್ ಮಾಡ್ಬೇಡ. ನಿಮ್ಮ ಅವ್ವ ಬಹಳ ಚಂದ ವರ್ಣನೆ ಮಾಡಿ ಇಲ್ಲ, ಅವ್ರ ಅವ್ವ ನಂಬರ್ ಕೊಡಕ್ಕೆ ನೀನೇ ಲಿಂಕ್ ಹಚ್ಬೇಕು. ಪ್ರಪಂಚ ತಲೆಗಾರು ಸರಿ, ಇವತ್ತು ರಾತ್ರಿ ಅವಳಿಗೆ ಬೇಕು. ಇವು ಖಾಲಿ ಇಲ್ಲ, ಇವು ಅವು ನಾವು ಖಾಲಿ ಇಲ್ಲ. ಏನಂದ್ರಿ ನಮ್ಮವು ಹೇಳಿದ ಅರ್ಥ ಆಗೈತಿ. ಇಲ್ಲಿನಗ ಬಾ ಮತ್ತು ಹೋಗುನು. ನುಲಿಬೇಡ್ಲಿಪ್ಪ, ನೀ ಹಂಗ ಮಾಡಕತ್ತಂದ್ರೆ ಮನೆಗೆ ಹೋಗೋದು ತಡ ಆಗತ್ತ ಅಂತಂದು ಇಲ್ಲೇ ಎಲ್ಲ ಕತ್ತದಾಗ ಜಾಲಿ ಗಂಟೆಗೆ ಒಯ್ಯಂಗ ಆಗುತ್ತೆ. ಎಲ್ಲರೂ ಜಾಲಿ ಗಂಟೆಗೆ ಸಾಲ ಹೇಳಿದ್ ಕುಂತಿರ್ತಾರ. ನೀವು ಹೋಗೋದ ತಡ ಫ್ಲಾಶ್ ಲೈಟ್ ಆನ್ ಮಾಡಿ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿಬಿಡ್ತಾರೆ. ಅವಾಗ ಇಬ್ರು ಫುಲ್ ವೈರಲ್. ಅವಾಗ ಇಬ್ರು ಲೈವ್ ಬರೋದ್ರೆ ನಾವು ಬೇಕಂತ ಹೋಗಿದ್ದಿಲ್ಲ. ನೀವು ಎಲ್ಲರೂ ಜಾತ್ರೆಗೆ ಹೋಗಿ ಮಾಡಿ ನಾವು ಕಳಲು ಹೋಗ್ಬಿಟ್ಟಿವಿ. ನೀವು ನಮ್ಮ ಬೇರೆಂತ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರಿ. ವಿಡಿಯೋ ವೈರಲ್ ಆಗಿ ಹೊರಗೆ ಮುಖ ತಿರುಗಾಡಕ್ಕಾಗೋದು. ದಯವಿಟ್ಟು ವಿಡಿಯೋ ಡಿಲೀಟ್ ಮಾಡಿರಲಿಲ್ಲ ಅಂದ್ರೆ ನಾವಿಬ್ರು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಅಂತ ಲೈವ್ ಹೋಯ್ತು ಅಂತ. ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾದಾಗ ಬರುವಂತ ವಿಡಿಯೋಗಳಿಂದ ಅನುಕೂಲನೂ ಆಗ್ತಾವು. ಈ ಹಿಂದಕ್ಕೊಬ್ಬ ಟಿವಿನಿಂದ ಬಂದು ತಳಗತ್ತಿದ್ದ ನೋಡುದಿಲ್ಲ. ಅವ್ನ ಹೆಂಡತಿಗೆ ಆ ವಿಡಿಯೋ ನೋಡಕ್ಕೆ ವಾಪಸ್ ಬಂದು ಇಬ್ಬರು ಸೇರಿ ಕೇಕ್ ಕಟ್ ಮಾಡಿ ಎಲ್ಲಿ ಬೇಕಲ್ಲ ರೀಲ್ಸ್ ಮಾಡಕತ್ತಾರ. ಕೂಡ್ಸುದ್ ನೋಡ್ದೆ, ಹಲಸುದ್ ನೋಡ್ದೆ. ನಿಮ್ಮ ಮನೆಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ನೋಡಿ ಒಂದು ಅಪ್ಪನ ಕೌದಿ ಆಸ. ನೀನು ಅಲ್ಲೇ ಇರ್ತೇನ ಬಾಜು ಕಾಡ್ ಈಗ ನೋಡೋಣ ಮತ್ತೆ
ರಾತ್ರಿ 9ರಿಂದ ಮಧ್ಯರಾತ್ರಿ 3 ತನಕ ಅಷ್ಟ ಮುಹೂರ್ತ ಐತಂತ. ಈಗ ಆಲ್ರೆಡಿ 7:30 ಆಗ್ಬಿಟ್ಟೈತಿ. ಈಗ ಸಿಟಿಗೆ ಹೋಗಿ ಮಂಚ ಗಾದಿ ತರಕ್ಕಾಗಲ್ಲ. ನೀನೋ ಒಂದು ಮಂಚ ಗಾದಿ ವ್ಯವಸ್ಥೆ ಮಾಡ್ಲಿ. ಬ್ರೋಕರ್ ಮಾಡಿ ಇಲ್ಲೇ. ಬ್ರೋಕರ್ ಆಗ್ಲಿ, ನನ್ನ ಜೀವದ ಗೆಳೆಯ ನೀನು. ಅದೊಂದು ಐತಲ್ಲ ಮ್ಯಾಗ. ಆಯ್ತು ಮಂಚಗಾಲಿ ತರ್ತೀನಿ, ಆದ್ರೆ 500 ರೂಪಾಯಿ ಬಾಡಿಗೆ ಆಗುತ್ತೆ ನೋಡಿ. 1000 ರೂಪಾಯಿ ತಗೋಲೆ. ಇದ್ರದ ರೊಕ್ಕ ಕೊಟ್ಟಿದ್ರೆ 1000 ರೂಪಾಯಿ. ಇದ್ರದ್ದು 2 ಅದ್ರದ್ದು 3 ನಿನ್ ಕೈ ಕೊಡ್ತೀನಿ ಹೋಗು. ಒಂದು ಕಂಡೀಷನ್ ಏನು? ನೀವು ಬರೀ 3 ತಾಸು ಅಷ್ಟೇ ಕೊಟ್ಟಿರಿ ನೋಡಿ ಟೈಮ್. ಇದೇನು ಟೈಮಿಂಗ್? ಬೇರೆ ಅಗ್ರಿಮೆಂಟ್ ಇರ್ತದೆ, ಬೇಕಾ ಬೇಡ? ಆತ್ಮ 3 ತಾಸು 3 ಲೋಕನ ಗೆದ್ದಿದ್ವಿ ಅಂತ ಇದೇನು ನೋಡೋದು? ನೀವು ಗೆದ್ದರಿಗೆಲ್ಲೋ ಬಗ್ಬಾರ್ದಾದ್ರೆ ಬೇಡ. ನಮ್ಮ ಟೈಮಿಂಗ್ ಮಾತ್ರ 3 ತಾಸು. ನಮ್ಮ ಮುಂದೆ ಹೋಗೆಲ್ಲ ವ್ಯವಸ್ಥೆ ಮಾಡ್ತೀನಿ, ಜಲ್ದಿ ಬಂದ್ಬಿಡು. ಹೌದಾ? ತಾಯಿ ಮನುಷ್ಯಕ್ಕೆ ಅಂತೂ ನಾ ಅನ್ಕೊಂಡಂಗ ಆ ಹುಡುಗಿ ಕೈ ನನ್ನ ಮರ್ಯಾದೆ ಹೋಗ್ಲಾಗ ನೋಡ್ಕೊಂಡು ನಮ್ಮಿಬ್ಬರು ಕಲ್ಯಾಣ ಕಾರ್ಯನ ಮಾಡಿ ಮುಗಿಸ್ಬಿಟ್ಟಲ್ಲ ಇವ. ಅಂತೂ ನಾ ಇಷ್ಟಪಟ್ಟು ಹುಡುಗಿ ಜೊತೆ ನನ್ನ ಮದುವೆ ಆಗ್ತಲ್ಲ. ಯಪ್ಪ ಚಂದಾಗಿ ಅರಳಿದ ಬೆಟ್ಟದ ಹೂವು ನೀನ, ನಿನ್ನಯ ಪ್ರೀತಿಗೆ ಸೋತು ಹೋದಿನಲ್ಲ ನಾನ.